ಜೀವಕೋಶಗಳು ಮೆಲನಿನ್ ಅನ್ನು ತಯಾರಿಸ್ತವೆ. ಇವತ್ತು ಏನು ಚರ್ಮದಲ್ಲಿ ಬರುತ್ತೆ ಜೀವಕೋಶಗಳು ಇದೆ, ಅವು ಮೆಲನಿನ್ ಗ್ರಂಥಿಯನ್ನ ತಯಾರಿಸುತ್ತೆ ಸ್ನೇಹಿತರೆ. ಈ ಜೀವಕೋಶಗಳು ಹಾನಿಗೊಳಗಾದಾಗ ಸಂದರ್ಭದಲ್ಲಿ ಅದರ ಮೆಲನಿನ್ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ. ಯಾವಾಗ ಈ ಒಂದು ಜೀವಕೋಶಗಳ ಮೇಲೆ ನಾವು ಏನು ಒಂದು ಪ್ರಕೃತಿಯಿಂದ ಇರ್ಬೋದು, ಬೇರೆ ರೀತಿ ಒಂದು ನಾವು ಹಾನಿಕಾರಕ ಕೆಮಿಕಲ್‌ಗಳ್ನ ಯೂಸ್ ಈ ರೀತಿ ಒಂದು ಜೀವಕೋಶಗಳ ಮೇಲೆ ಹಾನಿ ಉಂಟಾದಾಗ, ಇಲ್ಲದ ಸೂರ್ಯನ ಕಿರಣದಿಂದ ಇರ್ಬೋದು, ಹಾನಿ ಉಂಟಾದಾಗ ನಮ್ಗೆ ಈ ಒಂದು ಮೆಲನಿನ್ ಉತ್ಪಾದನೆಯ ಮೇಲೆ ಅಡ್ಡ ಪರಿಣಾಮಗಳಾಗುತ್ತೆ ಮತ್ತೆ ಪ್ರಾಬ್ಲಮ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಚರ್ಮದ ಮೇಲೆ ಪಿಗ್ಮೆಂಟೇಶನ್ ಈ ಒಂದು ಅಸ್ವಸ್ಥತೆಗಳು ಕಾಣಿಸಿಕೊಳ್ಳುತ್ತೆ ಅಂತ ಇವತ್ತು ಏನು ಒಂದು ಡರ್ಮಲಜಿಸ್ಟ್ ಇದ್ದಾರೆ ಮಾಹಿತಿ ಕೊಡ್ತಾರೆ. ಮತ್ತು ಅದೇ ರೀತಿ ಯುವಿ ಕಿರಣಗಳಿಂದ ನಮ್ಮ ಚರ್ಮವನ್ನು ಬೇಗ ಒಡ್ಡಿಕೊಳ್ಳುವುದರಿಂದ ಸಹ ಪಿಗ್ಮೆಂಟೇಶನ್ ಬರುವ ಸಾಧ್ಯತೆ ಇರುತ್ತದೆ ಎಂಬುದು ನಾವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಇದನ್ನು ಹೇಗ್ ತಡಿಬಹುದು ಮತ್ತು ಹೇಗೆ ಇದನ್ನ ನಾವು ನಿವಾರಣೆ ಮಾಡ್ಕೋಬಹುದು ಪಿಗ್ಮೆಂಟೇಶನ್ ಇವತ್ತು ಪಿಗ್ಮೆಂಟೇಶನ್ ಅಲ್ಲಿ ಯಾವ ರೀತಿ ಒಂದು ಪಿಗ್ಮೆಂಟೇಶನ್ ಗಳು ಬರ್ತವೆ, ಎಷ್ಟು ವಿಧ ಇದೆ ಪಿಗ್ಮೆಂಟೇಶನ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸ್ನೇಹಿತರೆ, ಸ್ಟಾರ್ಟಿಂಗ್ ಮೊದಲನೇದ್ ಬಂದು ಯುವಿ ಚಾಲಿತ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಅಂದ್ರೆ ನಸುಕಂದು ಮಚ್ಚೆಗಳು ಅಥವಾ ಅಸಮ ಚರ್ಮದ ಟೋನ್ ಅಂತ ಕರೀಬಹುದು. ಇದು ಹೇಗೆ ನಮ್ಮಲ್ಲಿ ಆಗತ್ತೆ, ಹೈಪರ್ ಪಿಗ್ಮೆಂಟೇಶನ್ ಮೆಲನಿನ್ ಹೆಚ್ಚಿದ ಉತ್ಪಾದನೆಯಿಂದ ಉಂಟಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ರೀತಿ ಸೂರ್ಯನ ಬೆಳಕಿಗೆ ಆಗಾಗ ನಮ್ಮ ಮುಖನ ಒಡ್ಕೊಳ್ಳೋದ್ರಿಂದ ಈ ಒಂದು ಪಿಗ್ಮೆಂಟೇಶನ್ ಬರುತ್ತೆ. ಇದು ಯಾರು ನಸುಕಂದು ಮತ್ತು ಮಚ್ಚೆಗಳು ಅಥವಾ ಅಸಮ ಚರ್ಮದ ಟೋನ್ ನೊಂದಿಗೆ ಯಾರ್ದು ಸ್ಕಿನ್ ಸ್ಟಾರ್ಟಿಂಗ್ ಬಂದಿರಲ್ಲ, ಬಟ್ ಆಫ್ಟರ್ ಈ ರೀತಿ ಒಂದು ಸ್ಕಿನ್ ಕನ್ವರ್ಟ್ ಆಗಿರುತ್ತೆ. ಈ ಒಂದು ಹೈಪರ್ ಪಿಗ್ಮೆಂಟೇಶನ್ ಬಗ್ಗೆ ನಮ್ಗೆ ಯಾವ ರೀತಿ ಒಂದು ಹಾನಿ ಉಂಟಾಗುತ್ತೆ ಅಂದ್ರೆ, ನಮ್ಮ ಚರ್ಮದಲ್ಲಿ ಟೈರೋಸಿನೆಸ್ ಎಂಬ ಕಿಣ್ವ ಬಿಡುಗಡೆ ಮಾಡುತ್ತದೆ. ಈ ಕಿಣ್ವ ನಮ್ಮ ಮೆಲನೋಸೈಟ್ ಗಳನ್ನು, ನಮ್ಮ ಕೋಶಗಳನ್ನ ಇದು ಹಾನಿ ಮಾಡುತ್ತದೆ. ಮೆಲನೋಸೋಮ್ಗಳು ಮತ್ತು ನ್ಯೂಕ್ಲಿಯಸ್ ಅನ್ನು ಸೂರ್ಯನ ಹಾನಿಯಿಂದ ರಕ್ಷಿಸಲು ಯುವಿ ಕಿರಣಗಳನ್ನು ಹೀರಿಕೊಳ್ಳಲು ಕಾರ್ಯನಿರ್ವಹಿಸುತ್ತದೆ. ಮತ್ತೆ ನಮ್ಮ ಚರ್ಮದ ಬಣ್ಣವು ಎಷ್ಟು ಟೈರೋಸಿನಸ್ ಬಿಡುಗಡೆಯಾಗುತ್ತದೆ ಎಂಬುದನ್ನು ನಿರ್ಧರಿಸುತ್ತೆ ಸ್ನೇಹಿತರೆ. ಟೋನ್ ಗಾಢ ಮತ್ತೆ ಎರಡನೇದ್ ಬಂದು ಅಸಮ ಚರ್ಮದ ಟೋನ್ ಅಂತ ನಾವು ಕರಿತೀವಿ. ಇದು ಯಾವ ರೀತಿ ಅಸಮ ಚರ್ಮದ ಟೋನ್ ಯಾವ ರೀತಿ ಬರುತ್ತೆ, ನಮ್ಮ ಒಂದು ಸೂರ್ಯನ ಬೆಳಕಿಗೆ ಉಗ್ಕೊಳ್ಳೋದ್ರಿಂದ ಇದು ನಮ್ಮ ಒಂದು ಸ್ಕಿನ್ ಅಲ್ಲಿ ಬರುತ್ತೆ. ಅದೇ ರೀತಿ ಹಾರ್ಮೋನ್ ಚಾಲಿತ ಪಿಗ್ಮೆಂಟೇಶನ್ ಅಂತ ಕರಿತೀವಿ. ಇವತ್ತು ನಮ್ಮ ಏನು ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂದ ಒಂದು ಇವಾಗ ಹೇಳ್ಬೇಕು ಅಂದ್ರೆ ಉದಾಹರಣೆಗೆ, ಈ ಒಂದು 30% ಮಹಿಳೆಯರಲ್ಲಿ ಗರ್ಭಿಣಿ ಇರುವಂತ ವ್ಯವಸ್ಥೆಯಲ್ಲಿ ಈ ಒಂದು ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಈ ಒಂದು ಈ ಹಾರ್ಮೋನ್ ಉತ್ತೇಜಿಸುವ ನಮ್ಮ ಚರ್ಮದಲ್ಲಿ ಅಧಿಕ ಉತ್ಪಾದನೆಗೆ ಇವ ಏನು ಹಾರ್ಮೋನ್ ಉತ್ತೇಜಿಸುವ ಈ ಸಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ. ಈ ಸಿಟ್ಯುಟರಿ ಗ್ರಂಥಿ ಕಾರ್ಯಚಟುವಟಿಕೆ ಉತ್ತೇಜಿಸುತ್ತ ಟೈಮಲ್ಲಿ, ಈ ಟೈಮಲ್ಲಿ ನಮ್ಗೆ ಒಂದು ಪಿಗ್ಮೆಂಟೇಶನ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅದೇ ರೀತಿ ಮೆಲಸ್ಮಾದ ಸಂಭಾವ್ಯ ಹೈಪರ್ ಪಿಗ್ಮೆಂಟೇಶನ್ ಅಲ್ಲಿ ಹೈಪರ್ ಪಿಗ್ಮೆಂಟೇಶನ್ ತುಂಬಾ ಬರುತ್ತೆ. ಒಂದ್ ಮಿನಿಟ್ ಮೇಡಮ್. ಓಕೆ, ಥ್ಯಾಂಕ್ ಯು. NYV ವಿಶ್ವದ ಅತ್ಯಂತ ಪ್ರಮುಖ ಗೌರವಾನ್ವಿತ ಸಂಶೋಧನಾ ವಿಶ್ವವಿದ್ಯಾಲಯಗಳಲ್ಲಿ ಒಂದು NYV ವಿಶ್ವವಿದ್ಯಾಲಯ ಒಂದಿರುತ್ತೆ. ಅಲ್ಲಿ ಒಬ್ಬ ಏನು ಡರ್ಮಲಿಸ್ಟ್ ಇದ್ದಾರೆ, ಆ ಡರ್ಮಲಿಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಒಬ್ರು ಡಾಕ್ಟರ್ ಡಾರಿಸ್ ಜೀಡೆ ಅವ್ರು ಹೇಳ್ತಾರೆ ಪಿಗ್ಮೆಂಟೇಶನ್ ಬಗ್ಗೆ. ಪಿಗ್ಮೆಂಟೇಶನ್ ಕಡಿಮೆ ಮಾಡಲು ಚರ್ಮವನ್ನು ತೇವಾಂಶಗೊಂಡರೆ, ನಮ್ಮ ಚರ್ಮನ ತೇವಾಂಶಗೊಂಡರೆ ಜೀವಕೋಶದ ವಹಿವಾಟು ಹೆಚ್ಚಿಸಲು ಸಾಧ್ಯ ಅಂತ ಹೇಳ್ತಾರೆ ಯಾರು, ಡಾಕ್ಟರ್ ಡಾರಿಸ್ ಜೇಡಿ ಅವರು. ಸ್ಕಿನ್ ಪಿಗ್ಮೆಂಟೇಶನ್ ಡಿಸಾರ್ಡರ್ಗಳನ್ನ ಈ ಒಂದು ವಿಧದ ಬಗೆಗಳು ನಾವು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ಪಿಗ್ಮೆಂಟೇಶನ್ ಅಲ್ಲಿ 3 ವಿಧಗಳು ಪಿಗ್ಮೆಂಟೇಶನ್ ಬರುತ್ತೆ. ಅದ್ರಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಮತ್ತೆ ಏನು ಹೈಪರ್ ಪಿಗ್ಮೆಂಟೇಶನ್ ಮತ್ತೆ ಡೀಪ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಹೈಪರ್ ಪಿಗ್ಮೆಂಟೇಶನ್ ಅಲ್ಲಿ
ಚರ್ಮದಲ್ಲಿ ಮೆಲನಿನ್ ಅಂಶ ಕಡಿಮೆ ಆದಾಗ ಈ ಒಂದು ಪಿಗ್ಮೆಂಟೇಶನ್ ನಮ್ಮ ಸ್ಕಿನ್ ಅಲ್ಲಿ ಕಾಣುತ್ತೆ. ಮತ್ತೆ ಮೂತ್ರಜನಕಾಂಗದ ಗ್ರಂಥಿಯ ಕಾರ್ಯ ಕಡಿಮೆ ಆದಾಗ ಚರ್ಮದ ಮೇಲೆ ಕಪ್ಪು ಕಲೆಗಳು ಆಗ್ತವೆ. ಇದನ್ನು ಹೈಪರ್ ಪಿಗ್ಮೆಂಟೇಶನ್ ಅಂತ ನಾವು ಕರಿಬಹುದು ಸ್ನೇಹಿತರೆ. ಅದೇ ರೀತಿ ಹೈಪೋಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಅತಿ ಹೆಚ್ಚು ರಾಸಾಯನಿಕ ಕ್ರೀಮ್‌ಗಳನ್ನು ಬಳಸಿದಾಗ ಈ ಒಂದು ಸುಟ್ಟ ಗಾಯಗಳು, ಗುಳ್ಳೆಗಳು, ಅದೇ ರೀತಿ ಹುಣ್ಣುಗಳು ಮತ್ತು ನಮ್ಮ ಸೂರ್ಯನ ಅತಿ ಹೆಚ್ಚು ಕಿರಣಗಳಿಂದ ಹೈಪರ್ ಪಿಗ್ಮೆಂಟೇಶನ್ ಸಹ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದ್ರಲ್ಲಿ ಒಂದು 4 ರೀತಿ ಒಂದು ಹೈಪರ್ ಪಿಗ್ಮೆಂಟೇಶನ್ ಅನ್ನು ನಾವು ನೋಡ್ತೀವಿ. ಏಜ್ ಸ್ಪಾಟ್ಸ್ ಮತ್ತೆ ಆಕ್ನೆ ಮಾರ್ಕ್ಸ್ ಮತ್ತೆ ಫ್ರೀಕಲ್ಸ್ ಮತ್ತೆ ಮೆಲಾಸಮಾ ಅಂತ ನಾವು ಹೇಳ್ತೀವಿ. ಈ ಒಂದು ಮೆಲಾಸಮಾ ಈ ಒಂದು 4 ರೀತಿ ಹೈಪರ್ ಪಿಗ್ಮೆಂಟೇಶನ್ ಅಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಡೀಪ್ ಪಿಗ್ಮೆಂಟೇಶನ್. ಈ ಡೀಪ್ ಪಿಗ್ಮೆಂಟೇಶನ್ ಇದು ನಮ್ಮ ಚರ್ಮವನ್ನು ಸಂಪೂರ್ಣವಾಗಿ ಅದರ ವರ್ಣದ್ರವ್ಯವನ್ನು ಕಳೆದುಕೊಂಡು ಬಿಳಿ ಬಣ್ಣಕ್ಕೆ ತಿರುಗಿದಾಗ ಪಿಗ್ಮೆಂಟೇಶನ್ ಸಂಭವಿಸುತ್ತದೆ ಸ್ನೇಹಿತರೆ ಇದು. ಯಾವುದು ಡೀಪ್ ಪಿಗ್ಮೆಂಟೇಶನ್ ಬರೋದು. ಸ್ಕಿನ್ ಪಿಗ್ಮೆಂಟೇಶನ್ ಸಮಸ್ಯೆಗಳನ್ನು ನಾವು ಯಾವ ರೀತಿ ಗುಣಪಡಿಸ್ಕೋಬಹುದು, ಯಾವ ರೀತಿ ಕ್ಲಿಯರ್ ಮಾಡ್ಕೋಬಹುದು. ಇವತ್ತು ಅದು ಹೇಗೆ ನಮ್ಮಲ್ಲಿ ಸಿಗುವ ಅತ್ಯಮೂಲ್ಯ ಗಿಡಮೂಲಿಕೆಗಳಿಂದ ಸಮೃದ್ಧವಾದ ಸ್ಪಾಟ್ ಎರೇಸರ್ ವಿರೋಧಿ ಪಿಗ್ಮೆಂಟೇಶನ್ ಕ್ರೀಮ್ ನಿಂದಾಗಿ ನಾವು ಇದನ್ನ ಗುಣಪಡಿಸ್ಕೋಬಹುದು ಸ್ನೇಹಿತರೆ. ಇವತ್ತು ಮಾರ್ಕೆಟ್ ಅಲ್ಲಿ ನಮ್ಗೆ ಹಲವಾರು ಒಂದು ಕ್ರೀಮ್‌ಗಳು ಸಿಗತ್ತೆ ಪಿಗ್ಮೆಂಟೇಶನ್ ಕ್ರೀಮ್‌ಗಳು. ಬಟ್ ಆ ಒಂದು ಕ್ರೀಮ್‌ಗಳಲ್ಲಿ ಇವತ್ತು ನಮ್ಗೆಲ್ಲ ಗೊತ್ತಿರೋಂಗೆ ಹಾನಿಕಾರಕ ಕೆಮಿಕಲ್‌ಗಳ್ನ ಬಳಕೆ ಮಾಡಿರ್ತಾರೆ. ಹಾನಿಕಾರಕ ಕೆಮಿಕಲ್‌ಗಳಿಂದ ನಮ್ಮ ಇನ್ನೂ ಪಿಗ್ಮೆಂಟೇಶನ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಅದು ಓವರ್ ಡೋಸ್‌ಗಳಿಂದಾಗಿ ಅದು ಅಪ್ಲೈ ಮಾಡ್ತಾ ಇರೋದ್ರಿಂದ ಕೆಲವು ಸ್ಕಿನ್ ಪ್ರಾಬ್ಲಮ್‌ಗಳು ಬರುತ್ತೆ. ನಾವೆಲ್ಲ ಮೊದ್ಲಿಂದ ತಿಳ್ಕೊಳ್ತಾ ಇದೀವಿ. ಯಾವ ರೀತಿ ಒಂದು ಕ್ರೀಮ್‌ಗಳಲ್ಲಿ ಕೆಮಿಕಲ್ಸ್‌ನ ಆಡ್ ಮಾಡ್ತಿದ್ದಾರೆ ಅಂತ. ಆದ್ರೆ ನಮ್ಮ ಒಂದು ಏನು ಸ್ಪಾಟ್ ಎರೇಸರ್ ವಿರೋಧಿ ಪಿಗ್ಮೆಂಟೇಶನ್ ಕ್ರೀಮ್ ಇದೆ. ಈ ಒಂದು ಅಬ್ಸರ್ಡ್ ಮೋರಲ್ ಮಾಡಿದ್ದಾರೆ. ಇದು ಗಿಡಮೂಲಿಕೆಗಳು ಮತ್ತು ಹೆಚ್ಚಿನ ಸ್ಪಾಟ್ ಎರೇಸರ್ ಆಂಟಿ ಪಿಗ್ಮೆಂಟೇಶನ್ ಕ್ರೀಮು ಕಪ್ಪು ಕಲೆಗಳು ಮತ್ತು ಪಿಗ್ಮೆಂಟೇಶನ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸಲು ನಿಮ್ಮ ಚರ್ಮವನ್ನು ಹೈಡ್ರೀಕರಿಸುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ನಮ್ಮ ಸ್ಕಿನ್‌ನ ಪೋಷಣೆ ಮಾಡಲು ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಇದು ನಮ್ಮ ಸ್ಕಿನ್ ಅಲ್ಲಿ ಬರುವಂತ ರೇಖೆಗಳು, ಸುಕ್ಕುಗಳು ಮತ್ತು ವಯಸ್ಸಿನ ಕಲೆಗಳಂತ ವಯಸ್ಸಾದ ಚಿಹ್ನೆಗಳನ್ನು ಎದುರಿಸುತ್ತಿರುವ ಆ ಏನು ಒಂದು ತಾರುಣ್ಯ ಮತ್ತು ಮೈಬಣ್ಣವನ್ನು ಹೆಚ್ಚಿಸಲು ಒಂದು ನಮ್ಮ ಅರ್ಷನ್ ಮೋರು ಸ್ಪಾಟ್ ಎರೇಸರ್ ವಿರೋಧಿ ಪಿಗ್ಮೆಂಟೇಶನ್ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರಲ್ಲಿ ಈ ಒಂದು ನಮ್ಮ ಏನೋ ಒಂದು ಪಿಗ್ಮೆಂಟೇಶನ್ ಕ್ರೀಮ್‌ನಲ್ಲಿ ಕೆಲವು ಒಂದು ಇಂಗ್ರೀಡಿಯೆಂಟ್ಸ್‌ಗಳ್ನ ಬಳಕೆ ಮಾಡಿದ್ದಾರೆ. ಬ್ಯಾಕ್ಯುಚಿಯೋಲ್ ಮತ್ತು ನಿಯಾಸಿನಮೈಡ್ ಮತ್ತೆ ಅದೇ ರೀತಿ ಆಲ್ಫಾ ಅರ್ಬುಟಿನ್ ಮತ್ತೆ ಲೈಕೋರೈಸ್ ಸಾರ ಅಂತ ಒಂದು 4 ರೀತಿ ಇಂಗ್ರೀಡಿಯೆಂಟ್ಸ್‌ಗಳ್ನ